ಯಾರ್ ನಾನು? ಈ ಕಂಪನಿ ಯಾರ್ದು? ಯಾಕೆ ಮೇಡಮ್ ಹಿಂಗ್ ಕೇಳ್ತಿದ್ರಿ? ಈ ಕಂಪನಿ ನಿಮ್ದೇ ಅಲ್ವಾ? ಮತ್ತೆ ಮಾತಾಡ್ಬೇಕಾಗಿರೋದು ಯಾರು? ಮೇಡಮ್ ಮಾತಾಡ್ಬೇಕಾಗಿರೋದು, ರಿಜೆಕ್ಟ್ ಮಾಡಬೇಕಾಗಿರೋದು, ಸೆಲೆಕ್ಟ್ ಮಾಡಬೇಕಾಗಿರೋದು ಎಲ್ಲ ನೀವೇ ಮೇಡಮ್. ಅಷ್ಟೇ ಯಾಕೆ ಮೇಡಮ್? ಈ ಚೇರು ಈ ಕಡೆ ಬರ್ಬೇಕಂದ್ರೆ, ಈ ಚೇರು ಈ ಕಡೆ ಬರ್ಬೇಕಂದ್ರೆ ನಿಮ್ ಪರ್ಮಿಷನ್ ಇರ್ಬೇಕು. ನೋಡ್ರಾಗು, ನೀನು ಹೊಸದಾಗಿ ಪ್ರೀತಿ ಮಾಡ್ತೀಯೋ ಇಲ್ಲ ಹಳೆ ತಾಳಿನೇ ಕಟ್ಟಿ ಅವಳನ್ನ ಕರ್ಕೊಂಡ್ ಬರ್ತೀಯೋ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಮನೆ ಸೊಸೆ ನಮ್ಮ ಮನೆಗ್ ಬರ್ಬೇಕು ಅಷ್ಟೇ. ದೊಡ್ಡಪ್ಪ, ಈ ತಾಳಿ ಯಾವಾಗ್ಲೂ ನನ್ ಜೊತೆನೇ ಇರುತ್ತೆ. ಝಾನ್ಸಿ ಮೇಡಮ್ಗೆ ಹಳೆ ನೆನಪು ಯಾವಾಗ ಬರುತ್ತೋ ಆ ಕ್ಷಣನೇ ಅವ್ರಿಗೆ ಕುತ್ತಿಗೆ ತಾಳಿ ಕಟ್ತಾ ಇರೋದೆ, ಈ ಮನೆ ಕರ್ಕೊಂಡು ಬರ್ತಾ ಇರೋದೆ. ದೊಡ್ಡಪ್ಪ, ಇದು ಯಾವಾಗ್ಲೂ ಝಾನ್ಸಿ ಮೇಡಮ್ಗೆ ಕಾಣಿಸ್ತಾನೆ ಇರಬೇಕು. ಅದಕ್ಕೆ ಸಂಕಲ್ಪ ಮಾಡಿರೋ ದಾರ ತರ ನನ್ನ ಕೈಗೆ ಕಟ್ಕೋತೀನಿ. ಇನ್ ಮುಂದೆ ತಾಳಿ ಝಾನ್ಸಿ ಮೇಡಮ್ ಕೊಳ್ಳಕ್ ಸೇರೋವರೆಗೂ ಇದು ನನ್ನ ಕೈಯಲ್ಲೇ ಇರುತ್ತೆ. ಏನೋ ಕಣಪ್ಪ, ಎಲ್ರಿಗೂ ಒಳ್ಳೇದಾದ್ರೆ ಸಾಕು, ಅದನ್ನ ನಾನು ಬಯಸೋದು. ಒಳ್ಳೇದಾಗೆ ಆಗುತ್ತೆ ಅಮ್ಮ, ಯಾಕಂದ್ರೆ ನಮ್ಮ ಅಣ್ಣ ಅದಕ್ಕೆ ತುಂಬಾ ಒಳ್ಳೆಯವರು. ಒಳ್ಳೆಯವರಿಗೆ, ಒಳ್ಳೆತನದಲ್ಲಿ ಇರೋರಿಗೆ ಪರೀಕ್ಷೆಗಳು ಎದುರಾಗ್ಬೋದೇ ಹೊರತು ಕೆಟ್ಟದಂತೂ ಆಗಲ್ಲ. ಒಳ್ಳೆ ಮಾತು ಹೇಳಿದ್ರೆ ಸಂಗೀತ. ರಾಘು, ಆ ದೇವ್ರು ನಿನ್ನ ಆಸೆನ ಖಂಡಿತವಾಗಿ ಈಡೇರಿಸ್ತಾನೆ. ಹೋಗ್ಬಿಟ್ ಪಾಪ, ಒಳ್ಳೇದಾಗ್ಲಿ. ಹೋಗ್ಬಿಟ್ಟು ಬರ್ತೀನಿ. ಅದ್ ಸರಿ, ದೊಡ್ಡಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ಅವರ ಚಿಕ್ಕಪ್ಪನ ಮಗ ಕಿಂಡಲ್ ಕುಮಾರನ ಮಗಳ ಮದುವೆ ಅಲ್ಲ, ಅದಕ್ಕೆ ಹೋಗಿದ್ದಾಳೆ. ಯಾಕೆ ನೀವು ಹೋಗ್ಲಿಲ್ವಾ? ಯಾಕೆ? ನಮ್ಮನೇಲಿ ಫಂಕ್ಷನ್ ಇದ್ರೆ ಅವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರಾ? ಇಲ್ಲ ತಾನೇ? ಬಂದ್ರು ಸುಮ್ಮನೆ ಇರ್ತಾರ? ಎಲ್ಲದನ್ನು ಕೆದಕಿ ಕಿಂಡಲ್ ಮಾಡೋದೇ ಆಗೋಯ್ತು. ಅದಕ್ಕೆ ನೀನೊಬ್ಳೆ ಹೋಗ್ಬಾ ಅಂತ ಕಳ್ಸ್ಕೊಟ್ಟಿದ್ದೀನಿ. ಓಕೆ, ಟೈಮ್ ಆಗುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಣ್ಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸಂಗೀತ. ರಾಘು, ಹುಷಾರಪ್ಪ. ಆಯ್ತು ದೊಡ್ಡಪ್ಪ. ಈ 7.5 ತಿಂಗಳಲ್ಲಿ ನಡೆದಂತ ಯಾವ ಘಟನೆನೂ ಅವರಿಗೆ ನೆನಪಿಲ್ಲ. ಸೊ ರಾಘು ಸರ್ ಮತ್ತೆ ಡ್ರೈವರ್ ಆಗಿ ಝಾನ್ಸಿ ಮೇಡಮ್ ಜೀವನದಲ್ಲಿ ಎಂಟ್ರಿ ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಹಾಗಾಗಿ ನೀವ್ ಯಾರು ರಾಘು ಸರ್ ಝಾನ್ಸಿ ಮೇಡಮ್ ಗಂಡ ಅಂತಾಗ್ಲಿ, ಅವರು ನಿಮ್ಗೆ ಗೊತ್ತು ಅನ್ನೋ ರೀತಿ ಆಗ್ಲಿ ಮಾತಾಡಬಾರ್ದು. ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಸರ್. ನೀವ್ ಹೆಂಗೆ ಹೇಳಿದ್ರು ಹಂಗೆ ನಡ್ಕೋತೀವಿ ಬಿಡಿ ಸರ್. ಓಕೆ, ಅಪ್ಪಿ ತಪ್ಪಿನೂ ತಪ್ಪಾಗಬಾರ್ದು. ಯಾವುದೇ ಕಾರಣಕ್ಕೂ ಈ ವಿಷಯ ಮೇಡಮ್ ಗೊತ್ತಾಗಬಾರ್ದು. ಯಾವ ವಿಷಯ ಗೊತ್ತಾಗ್ಬಾರ್ದು ರಾಯ್? ಗುಡ್ ಮಾರ್ನಿಂಗ್. ಯಾವ ವಿಷಯ ಗೊತ್ತಾಗ್ಬಾರ್ದು ರಾಯ್? ಮೇಡಮ್, ಅದು ನೀವೆಲ್ಲ ಯಾವ ವಿಷಯದ ಬಗ್ಗೆ ಮೀಟಿಂಗ್ ಸೇರಿದ್ದೀರಾ? ಏನ್ ಗೊತ್ತಾಗ್ಬಾರ್ದು ಅಂತ ಮಾತಾಡ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು. ಕಮ್ ಆನ್, ಸ್ಪೀಕ್ ಔಟ್. ಮೇಡಮ್, ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಇಲ್ಲಿಗೆ ಬಂದಿರೋ ಡ್ರೈವರ್ಗಳನ್ನ ಯಾವ್ಯಾವ ರೀತಿ ಎಂಟ್ರು ಮಾಡಬೇಕು, ಆಮೇಲೆ ಯಾವ್ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಮೇಡಮ್. ಅದ್ರ ಜೊತೆಗೆ ಕೆಲವು ಸಣ್ಣ ಪುಟ್ಟ ವಿಷಯಗಳು ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದೆ ಮೇಡಮ್. ರಾಯ್, ಅಷ್ಟಕ್ಕೂ ಇಂಟರ್ವ್ಯೂ ನಡೀತಿರೋದು ಯಾವ ಪೋಸ್ಟ್ಗೆ? ನಿಮ್ ಡ್ರೈವರ್ ಪೋಸ್ಟಿಗೆ ಮೇಡಮ್. ಆಫ್ಟರ್ ಆಲ್ ಡ್ರೈವರ್ ತಾನೆ, ಅದ್ಯಾಕ್ ಕಂಪನಿ ಸಿಇಒಗೆ ಇಂಟರ್ವ್ಯೂ ಮಾಡೋ ತರ ಬಿಲ್ಡಪ್ ಕೊಡ್ತಿದ್ಯಾ? ಆಗಿದ್ರಲ್ವಾ ಮೇಡಮ್? ಏನಂದೆ? ಐ ಮೀನ್ ಸಿಇಒ ಆಗಿರೋ ನಿಮ್ಮನ್ ಕರ್ಕೊಂಡೋಗೋ ಕಾರ್ ಸ್ಟೇರಿಂಗು, ನಿಮ್ ಕೇರಿಂಗು ಎಲ್ಲ ಅವ್ರ ಕೈಲೇ ಇರುತ್ತಲ್ವಾ ಮೇಡಮ್? ಅಂದ್ಮೇಲೆ ಎಂತೆಂತವ್ರನ್ನೂ ಸೆಲೆಕ್ಟ್ ಮಾಡಕ್ಕಾಗತ್ತಾ? ನಿಮಗ್ ಡ್ರೈವರ್ ಆಗಿ ಬರೋರು ಅದ್ಭುತವಾದ ಮನುಷ್ಯ ಆಗಿರ್ಬೇಕು, ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ಆಗಿರ್ಬೇಕು. ಅದಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡಿದೀನಿ. ಫೈನಲ್ ಮಾಡ್ಬೇಕಾಗಿರೋದು ಯಾರು ರಾಯ್? ನೀವೇ ಮೇಡಮ್. ಅದಕ್ಕೋಸ್ಕರನೇ ನಿಮ್ ಎಕ್ಸ್ಪೆಕ್ಟೇಷನ್ ಏನನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಾವು ಓಕೆ ಮಾಡಿದೀವಿ. ಈಗ ಒಳಗಡೆ ಕಳಿಸ್ತೀನಿ ಮೇಡಮ್. ನೀವ್ ಇಂಪ್ರೆಸ್ ಆಗಿ ಓಕೆ ಮಾಡಿದ್ರೆ ಅಪಾಯಿಂಟ್ ಮಾಡ್ಕೋಬಹುದು. ನೀವು ಓಕೆ ಮಾಡೇ ಮಾಡ್ತೀರಿ ಮೇಡಮ್, ಯಾಕಂದ್ರೆ ಅವನು ಗನ್ನು ಮೇಡಮ್, ಗನ್ನು. ಕಣ್ಣೋ ಬನ್ನೋ ಆಮೇಲೆ ಗೊತ್ತಾಗತ್ತೆ, ಮೊದ್ಲು ಒಳಗ್ ಕಳ್ಸಿ. ಸರಿ ಮೇಡಮ್. ನಾನು ಅವತ್ತೇ ಹೇಳಿಲ್ವ ಮೇಡಮ್, ತುಳಸಿಯವ್ರ ಉದ್ದೇಶ ಸರಿ ಇಲ್ಲ, ರಾಘು ಝಾನ್ಸಿನ ದೂರ ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ ಅಂತ. ನನ್ನ ಮತ್ತೆ ನಿನ್ನ ದೂರ ಮಾಡ್ಬೇಕು ಅಂತ ಹೇಗ್ ಕೆಲವೊಂದು ದುಷ್ಟಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ವು, ಅದೇ ರೀತಿ ಇವ್ರ ವಿಷಯದಲ್ಲೂ ತಡಗೋಡೆಯಾಗಿ ನಿಂತಿರೋದು ಆ ತುಳಸಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ರಾಘು ಝಾನ್ಸಿ ಮನ್ಸನ್ನ ಗೆಲ್ಲಬೇಕು, ಅವಳು ಮರ್ತಿರೋ ನೆನಪುಗಳನ್ನ ವಾಪಸ್ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ.
ಆದ್ರೆ ಆ ಪ್ರಯತ್ನಕ್ಕೆ ಖಂಡಿತ ಆ ತುಳಸಿಯವ್ರು ಅಡ್ಡಿ ಮಾಡೇ ಮಾಡ್ತಾರೆ ಮೇಡಮ್. ಸದ್ಯದ ಪರಿಸ್ಥಿತಿಲಿ ಅಪಾಯ ಅನ್ನೋದು ರಾಘು ಅವ್ರ ಬೆನ್ ಹಿಂದೆನೇ ಇದೆ ರಾಮಾಚಾರಿ. ಜೊತೆಲೆ ಇದ್ಕೊಂಡು ಮಸಲತ್ ಮಾಡೋರ್ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಮೇಡಮ್, ಇಲ್ಲ ಕೊನೆಗೆ ಎಲ್ಲ ಅಂತ್ಯ ಹಾಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ ವಿಚಾರದಲ್ಲಿ ನಮ್ಮಮ್ಮ ಮತ್ತೆ ಕೆಲವ್ರು ಆಟ ಆಡಿದ ರೀತಿ ಇಲ್ಲಿ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಆ ತುಳಸಿಗ್ ಬುದ್ಧಿ ಕಲ್ಸಿದ್ರೇನೆ ಎಲ್ಲ ಸರಿ ಹೋಗೋದು, ರಾಘು ಜಾನ್ಸಿ ಜೀವನದಲ್ಲಿ ಒಳ್ಳೇದಾಗೋದು. ಅಂದ್ರೆ ಸದ್ಯದ ಪರಿಸ್ಥಿತಿಲಿ ನಾವು ದುಡ್ಕೋದ್ ಬೇಡ ಮೇಡಮ್. ಯಾಕೆ ಹೀಗೆ ಹೇಳ್ತಿದ್ದೆ ರಾಮಾಚಾರಿ? ಮೇಡಮ್, ಮುಳ್ಳು ಕಾಲಕ್ಕೆ ಚುಚ್ಚಿದಾಗ ಅದನ್ನ ತೆಗಿಯಕ್ ಆತರ ಮಾಡಬಾರ್ದು, ಇಲ್ಲ ನಮ್ ಕಾಲೇ ನೋವಾಗುತ್ತೆ. ಹಾಗಂತ ಮುಳ್ಳನ್ನ ಅಲ್ಲೇ ಬಿಡೋಕ್ಕಾಗತ್ತಾ? ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಗಡಿಬಿಡಿ ಮಾಡದೆ ಮೊದ್ಲು ಕಾಲಿಗೆ ಏಟ್ ಹಾಕೋದನ್ನ ತಪ್ಪಿಸ್ಬೇಕು. ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ರಾಮಾಚಾರಿ? ವೆರಿ ಸಿಂಪಲ್. ಈಗ ಮುಳ್ಳು ಕಾಲಲ್ಲಿ ಆಳಕ್ ಹೋಗಿದ್ದಾಗ ಏನ್ ಮಾಡ್ತಾರೆ ಹೇಳಿ? ಮೊದ್ಲು ಚರ್ಮ ಒಂದ್ ಸ್ವಲ್ಪ ಕಿತ್ತಿ ಅಲ್ಲಿಗೆ ಕಳ್ಳಿ ಹಾಲು ಬಿಡ್ತಾರಲ್ವಾ, ಅವಾಗ ಮುಳ್ಳು ತನಕ್ ತಾನೇ ಮೇಲ್ ಬರುತ್ತಲ್ವಾ. ಆದ್ರೆ ಇವರು ಮೇಲ್ ಬರೋರಲ್ಲ ರಾಮಾಚಾರಿ, ಬಿಟ್ರೆ ಒಳಗಡೆನೆ ಹೋಗಿ ಅಲ್ಲಿ ದೊಡ್ಡ ಗಾಯ ಮಾಡೋರು. ಗೊತ್ತು ಮೇಡಮ್, ಆದ್ರೆ ಈ ಕಡೆ ಒಳಗಡೆನೂ ಹೋಗದೆ ಮೇಲ್ ಸುಲಭವಾಗಿ ಬರ್ಬೇಕು ಅಂದ್ರೆ ರಾಘು ಅನ್ನೋ ಪಿನ್ನನ್ನ ತುಂಬಾ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಬಳಸ್ಕೋಬೇಕು. ನೀನ್ ಹೇಳ್ತಿರೋದು ಸರಿ ಇದೆ ರಾಮಾಚಾರಿ. ಮೊದ್ಲು ರಾಘು ಅವರು ಒಳಗ್ ಹೋಗಿ ಸೇರ್ಕೊಳ್ಳಿ, ಆಮೇಲೆ ಅವಳನ್ನ ಅಲ್ಲಿದ್ಕೊಂಡೆ ಡೀಲ್ ಮಾಡ್ಬೋದು. ಸತ್ಯ ಮೇಡಮ್, ಇನ್ ಮುಂದೆ ಹೇಗೆ ಬೇಕಾದ್ರೂ ಆಟ ಆಡಿಸ್ಬೋದು. ಯಾವುದೇ ಕಾರಣಕ್ಕೂ ನಿಮ್ ಕೈ ಕೆಳಗಡೆ ಕೆಲಸ ಮಾಡಲ್ಲ. ಸರ್ ಏನ್ ಮಾತಾಡ್ತಾ ಇದ್ದೀರಿ? ಇರೋದನ್ನೇ ಹೇಳ್ತಾ ಇದೀನಿ, ನಾನೀ ಕೆಲಸ ಮಾಡಲ್ಲ. ನಿಂತ್ಕೋ. ಹಲೋ, ನಿಂತ್ಕೋ ಕೂತ್ಕೊಂತ ಆರ್ಡರ್ ಮಾಡೋದಕ್ಕೆ ನಾನ್ ನಿಮ್ ಡ್ರೈವರ್ ಅಲ್ಲ. ಜೋಯ್, ಏಯ್, ಇದೇ ಫಸ್ಟ್ ಅಂಡ್ ಲಾಸ್ಟ್. ನನ್ನ ಹಿಂದೆ ಬಂದು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಬೇಡ. ನೀವ್ ಏನೇ ಪ್ಲಾನ್ ಮಾಡಿ ಬಲೆ ಬೇಯಿಸಿದ್ರು ನಾನ್ ಬೀಳಲ್ಲ, ಈ ರಾಘವೇಂದ್ರ ಬೀಳಲ್ಲ. ಇವಾಗ ಹೇಳ್ತಾ ಇದೀನಿ ಕೇಳಿಸ್ಕೊ, ನೀನು ಮತ್ತೆ ನಿಮ್ ಮೇಡಮ್ ಆಫರ್ ಮಾಡಿರೋ ಡ್ರೈವರ್ ಕೆಲ್ಸನ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಲೇ ಪಲ್ಲು, ನಿನ್ ಫೋನ್ಗೋಸ್ಕರನೇ ಕಾಯ್ತಿದ್ದೆ ಕಣೆ. ನಾನ್ ಹೇಳಿದ ಪ್ಲಾನ್ ವರ್ಕೌಟ್ ಆಯ್ತಾ? ನಿಮ್ಮಿಬ್ಬರು ಸಂಸಾರ ಶುರು ಆಯ್ತು ತಾನೆ? ನಮ್ ಪ್ಲಾನ್ ವರ್ಕೌಟ್ ಆಗೋದಕ್ಕೆ ಆ ಅನಿತಾ ಎಲ್ಲಮ್ಮ ಬಿಡ್ತಾಳೆ. ಏನೇ ಹೇಳ್ತಿದ್ಯಾ? ಅವಳೇನೇ ಮಾಡಿದ್ಲು? ಅಮ್ಮ, ಅದು ಮಿಥುನ್, ಏನೋ ಇದು? ನಿನ್ ಕೈಲ ರ್ಯಾಶಸ್ ಆಗಿದೆ. ಆಮೇಲೆ ಇಷ್ಟೆಲ್ಲ ಮಾಡಿ ಏನು ಗೊತ್ತಿಲ್ದೇ ಇರೋ ತರ ನಾಟಕ ಬೇರೆ ಮಾಡ್ತಾಳೆ. ನೀನೇನು ಚಿಂತೆ ಮಾಡ್ಬೇಡ ಪಲ್ಲು, ಅವಳು ಸೇರಾದ್ರೆ ನಾನ್ ಸವಾ ಸೇರು. ಹೇಗಾದ್ರೂ ಮಾಡಿ ನಿಮ್ ಸಂಸಾರನ ನಾನ್ ಶುರು ಮಾಡಿಸ್ತೀನಿ. ನೀನೇನಮ್ಮ ಮಾಡೋದಕ್ಕಾಗುತ್ತೆ? ಯಾಕೆ ಹಾಗೆ ಕೇಳ್ತಾ ಇದೀಯಾ? ಈಗ ನಮ್ ರಾಘು ಅವನ್ ಸಂಸಾರ ಉಳ್ಸ್ಕೊಳ್ಳೋದಕ್ಕೋಸ್ಕರ ಜಿಂಕೆ ತರ ಇದ್ದವನು ಹುಲಿ ತರ ಆಗಿಲ್ವಾ? ಇನ್ನ ನಾನು ಒಳ್ಳೆ ಸಿಮ್ಮಿಣಿ ತರ ಸ್ಟ್ರಾಂಗ್ ಆಗಿರೋಳು. ಅನಿತಾ ನನ್ಗೊಂದ್ ಲೆಕ್ಕನೇನೆ. ಅವಳಗ್ ಭಯ ಪಟ್ಕೊಂಡು ನನ್ ಮಗಳ ಜೀವನ ಸರಿ ಮಾಡ್ದೆ ಇರ್ತೀನಾ? ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ ಪಲ್ಲು. ಹೇಗಾದ್ರೂ ಮಾಡಿ ನಿಮ್ಮಿಬ್ಬರನ್ನ ನಾನು ಒಂದ್ ಮಾಡೇ ಮಾಡ್ತೀನಿ. ಮೇಡಮ್, ಯಾರ್ ನಾನು? ಈ ಕಂಪನಿ ಯಾರ್ದು? ಯಾಕೆ ಮೇಡಮ್ ಹಿಂಗ್ ಕೇಳ್ತಿದ್ರಿ? ಈ ಕಂಪ್ನಿ ನಿಮ್ದೇ ಅಲ್ವಾ? ಮತ್ತೆ ಮಾತಾಡ್ಬೇಕಾಗಿರೋದು ಯಾರು? ಮೇಡಮ್, ಮಾತಾಡ್ಬೇಕಾಗಿರೋದು, ರಿಜೆಕ್ಟ್ ಮಾಡಬೇಕಾಗಿರೋದು, ಸೆಲೆಕ್ಟ್ ಮಾಡಬೇಕಾಗಿರೋದು ಎಲ್ಲ ನೀವೇ ಮೇಡಮ್. ಅಷ್ಟೇ ಯಾಕೆ ಮೇಡಮ್? ಈ ಚೇರು ಈ ಕಡೆ ಬರ್ಬೇಕಂದ್ರೆ, ಈ ಚೇರು ಈ ಕಡೆ ಬರ್ಬೇಕಂದ್ರೆ ನಿಮ್ ಪರ್ಮಿಷನ್ ಇರ್ಬೇಕು. ಮತ್ ಹೇಗ್ ಇಷ್ಟೆಲ್ಲ ಮಾತಾಡಿ ರಿಜೆಕ್ಟ್ ಮಾಡಿ ಹೋದ? ಅಷ್ಟು ಅಲ್ದೆ ನಾನು ನಿಂದ ಬಿದ್ದಿದ್ದೀನಿ ಅಂತ ಹೇಗ್ ಹೇಳ್ದ? ಸತ್ಯವಾಗ್ಲೂ ನಂಗೆ
ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಆಫ್ಟರ್ ಆಲ್ ಡ್ರೈವರ್ ಕೆಲ್ಸಕ್ಕೆ ಬಂದು ನನ್ ಮುಂದೆನೆ ಇಷ್ಟೆಲ್ಲಾ ಮಾತಾಡ್ತಿದ್ದೇನೆ ಅಂದ್ರೆ ಅವ್ನ್ಗೆಷ್ಟು ಕೊಬ್ಬಿರ್ಬೇಡ. ಹೌದು ಮೇಡಮ್, ಅವನಿಗೆ ಕೊಬ್ಬು, ಅಹಂಕಾರ, ದುರಂಕಾರ ಎಲ್ಲ ಇದೆ ಮೇಡಮ್. ಅವನ್ನ ಸುಮ್ಮನೆ ಬಿಡಬಾರ್ದು, ಅವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಮೇಡಮ್, ನೀವು ಬಿಟ್ರು ನಾನು ಬಿಡಲ್ಲ ಮೇಡಮ್. ನಿಮ್ಮ ಆಫರ್ನ ಹೇಗ್ ರಿಜೆಕ್ಟ್ ಮಾಡ್ದಂತ ನಾನು ವಿಚಾರಿಸ್ಕೊತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ಕೂಲ್ ಆಗಿರಿ. ನಿಮ್ ಮನ್ಸಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಮೇಡಮ್. 2 ನಿಮಿಷ ಟೈಮ್ ಕೊಡಿ, ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಎಲ್ಲ ಸರಿ ಮಾಡ್ತೀನಿ. ಅವನಿಗೆ ಸರಿ ಬರ್ತೀನಿ ಮೇಡಮ್. ಸರ್, ಏನ್ ಮಾಡ್ತಿದ್ರಾ? ಕೂಲಿಂಗ್ ಗ್ಲಾಸ್ ಮೇಲೆ ಒಂದ್ ಸ್ವಲ್ಪ ಧೂಳ್ ಕೂತಿತ್ತು, ಒರೆಸ್ತಾ ಇದೆ. ಸರ್, ಒಳಗಡೆ ಬಾಯಿಗೆ ಬಂದಂಗ್ ಮಾತಾಡಿ, ಮೇಡಮ್ನ ಕೇಳಿ ಕೆಂಡಾಗೋ ತರ ಮಾಡಿ ಧೂಳೆಬ್ಸಿ ಬಂದು ಇಲ್ಲಿ ಬಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಕ್ಲೀನ್ ಮಾಡ್ತಿದ್ರಲ್ಲ, ಇದು ಸರಿನಾ? ರಾಯ್, ಇವಾಗ ಅಂತದೇನಾಯ್ತು ಅಂತ ನೀವು ಇಷ್ಟು ಟೆನ್ಷನ್ ಆಗಿದೆಯಾ? ಅಯ್ಯೋ ಸರ್, ನಾನ್ ದಿನಗಟ್ಲೆ ಟೈಮ್ ತಗೊಂಡು ನೀವು ಪರ್ಫೆಕ್ಟ್ ಮ್ಯಾನು, ಗನ್ನು ಅಂತ ಬಿಲ್ಡಪ್ ಕೊಟ್ಟು ಮೇಡಮ್ನ ಕನ್ವಿನ್ಸ್ ಮಾಡಿದ್ರೆ ನೀವು ಒಂದೇ 1 ನಿಮಿಷದಲ್ಲಿ ಬಂದು ಎಲ್ಲ ಉಲ್ಟಾ ಹೊಡೆದು ಹಾಳು ಮಾಡಿಬಿಟ್ರಲ್ಲ ಸರ್. ನಿಜ ಹೇಳಿ ಸರ್, ನಿಮ್ ಉದ್ದೇಶ ಏನು? ನನ್ನ ಹೆಂಡತಿ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡು ಅವ್ರ ಜೊತೆಗೆ ಯಾವಾಗ್ಲೂ ಇರೋದನ್ನ ಬಿಟ್ಟು ಬೇರೆ ಏನ್ ಉದ್ದೇಶ ಇದೆ ರಾಯ್? ಸರ್, ನನ್ನನ್ನು ಮೆಂಚು ಮಾಡ್ತಿದ್ದೀರಾ. ಆ ರೀತಿ ಉದ್ದೇಶ ಇದ್ಮೇಲೆ ಹಾಗೆ ಯಾಕೆ ಸರ್ ಉಲ್ಟಾ ಹೊಡೆದು ಬಂದ್ರಿ? ಅಯ್ಯೋ. ನಾನೇ ಕೆಡ್ಸ್ಕೊಬೇಡ ರಾಯ್, ನನ್ನ ಹೆಂಡತಿಗೆ ನನ್ನ ಸಾರಥಿ ಆಗೋದು ಫಿಕ್ಸ್. ಸರ್, ನೀವ್ ಈ ರೀತಿ ಆಟಿಟ್ಯೂಡ್ ತೋರಿಸಿದ್ರೆ ಅವ್ರು ಡ್ರೈವರ್ ಆಗೋದಿರ್ಲಿ, ಅವ್ರು ನೆರಳಾಗಿ ಸುಳಿಯೋದಕ್ಕೂ ಅವ್ರು ಬಿಡಲ್ಲ. ಅವ್ರ ಬಗ್ಗೆ ಗೊತ್ತಿರೋದಕ್ಕೆ ರಾಯ್ ನಾನು ಈ ರೀತಿ ಮಾಡಿದ್ದು. ಸರ್, ನನಗೆ ಅರ್ಥ ಆಗ್ತಿಲ್ಲ. ಈಗ ಡೈರೆಕ್ಟ್ ಆಗಿ ಒಳಗಡೆ ಹೋಗು, ನಿನ್ಗೆಲ್ಲ ಅರ್ಥ ಆಗತ್ತೆ. ಸರ್, ನಿಮ್ಮಿಬ್ರ ಮಧ್ಯೆ ಸೇರ್ಕೊಂಡು ನನಗೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಸರ್. ಸರ್, ಒಳಗಡೆ ಬಂದು ಮೇಡಮ್ಗೆ ಕೋಪ ಬರ್ದೇ ಇರೋವಾಗ ಸಾರಿನಾದ್ರೂ ಕೇಳ್ಬಿಡಿ ಸರ್. ಖಂಡಿತ ಬರ್ತೀನಿ ರಾಯ್, ಒಳಗಡೆ ಹೋಗು. ಒಳಗಡೆ ಹೋಗಿ ಏನ್ ಮಾಡ್ಬೇಕಂತ ನೀವೇ ಹೇಳ್ಬಿಡಿ ಸರ್, ನನ್ಗೆ ಏನೋ ತೋಚ್ತಾ ಇಲ್ಲ. ರಾಯ್, ಸುಮ್ನೆ ಟೆನ್ಷನ್ ಮಾಡ್ಕೊಳ್ದಂಗೆ ಒಳಗಡೆ ಹೋಗು, ಆರಾಮಾಗಿ ಹೋಗು, ನಾನು ಆಮೇಲೆ ಬರ್ತೀನಿ. ಅತ್ತ ಪುಲಿ ಇತ್ತ ದರಿ ಅಂತ ಇಂಥ ಸಿಚುವೇಶನ್ ನೋಡೇ ಹೇಳಿರ್ಬೇಕು ಅನ್ಸುತ್ತೆ. ನನ್ನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕತ್ರಿಲ್ ಸಿಕ್ಕಾಕೊಂಡಿರೋ ಅಡಿಕೆ ತರ ಆಗೋಗಿದೆ. ಇವ್ರು ನೋಡಿದ್ರೆ ಇಲ್ಲಿ ತಂಡ ಕೂಲ್ ಅಂತ ಕಾಲ್ ಮೇಲೆ ಕಾಲಕೊಂಡು ಕೂತ್ಕೊಂಡಿದ್ದಾರೆ. ಒಳಗಡೆ ಮೇಡಮ್ ಕೋಪದಲ್ಲಿ ರುದ್ರಾವತಾರ ತಾಳ್ತಾರೋ ಏನೋ. ಅಯ್ಯೋ, ನನ್ ಕತೆ ಏನಾಗುತ್ತೋ ದೇವ್ರೇ. ಸರ್, ಮೇಡಮ್ ಕ್ಯಾಬಿನ್ ಈ ಕಡೆ ಇರೋದು. ಅಯ್ಯೋ ಸರ್, ನೀವು ಟೆನ್ಷನ್ ಅಲ್ಲಿ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ ಸರ್.